ವರ್ಕ್ ಫ್ರಮ್ ಆಫೀಸ್ ಇದ್ದರೆ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಡಿಶ್ ವಾಷರಲ್ಲಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಿ ರಿತ್ವಿಕ್ ನನಗೆ ಅಂತ ಹಿಂದಿನ ದಿನವೇ ರಾತ್ರಿ ಬಾದಾಮನ್ನ ನೀರಲ್ಲಿ ಸೋಕ್ ಮಾಡಿಟ್ಟಿರ್ತಾನೆ. ಅದನ್ನು ತಿನ್ಕೊಂಡು ಆಫೀಸ್ಗೆ ಹೋಗಬೇಕಲ್ಲ ಅಂತ ಮನಸ್ಸಲ್ಲೇ ಅಳ್ತಾ 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 ಕೂತಿರ್ತೀನಿ. ಅದಾದಮೇಲೆ ಬಂದಿರೋ ಎಲ್ಲ ಗುಡ್ ಮಾರ್ನಿಂಗ್ ಮೆಸೇಜಸ್ಗೂ ವಾಪಸ್ ಗುಡ್ ಮಾರ್ನಿಂಗ್ ಅಂತ ರಿಪ್ಲೈ ಮಾಡ್ತಾ ಹಾಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಬರ್ತೀನಿ. ನನಗೆ ಆಫೀಸ್ ಇದೆ ಅಂತ ಅಂದರೆ ಯೂಶ್ವಲಿ ನಾನು ಹಿಂದಿನ ದಿನವೇ ಅಡುಗೆ ರೆಡಿ ಮಾಡಿಟ್ಬಿಡ್ತೀನಿ. ಬಟ್ ಇತ್ತೀಚೆಗೆ ನಾನು ಬರೀ ಸಾರನ್ನು, ಮೊಸರನ್ನ, ಸಾಂಬಾರನ್ನು, ಚಿತ್ರಾನ್ನ, ಪುಳಿಯೋಗರೆ, ಪುಲಾವ್ ಈ ಥರ ತೊಗೊಂಡು ಹೋಗಿ ಸ್ವಲ್ಪ ಚೇಂಜ್ ಬೇಕು ಅಂತ ಅನಿಸಿ ಮಂಡಕ್ಕಿ ತೊಗೊಂಡು ಹೋಗೋಣ ಅಂದ್ಕೊಂಡೆ. ಮಂಡಕ್ಕಿಗೆ ಚೂರು ಉಪ್ಪು, ಚಿಲ್ಲಿ ಪೌಡರು, ಎಣ್ಣೆ ಮತ್ತು ನಾನೇ ಮಾಡಿರೋ ಅಂಥ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ದೇವ್ರೆ ಇಷ್ಟೇ ಕ್ರಿಸ್ಪಿಯಾಗಿ ನನ್ನ ಮಧ್ಯಾಹ್ನ ತಿನ್ನೋ ತನಕನೂ ಇರಲಪ್ಪ ದಯವಿಟ್ಟು ಅಂತ ಬೇಡಿಕೊಂಡು ನಾನು ಲಂಚ್ ಬಾಕ್ಸ್ ರೆಡಿ ಮಾಡಿಕೊಂಡೆ. ಲಂಚ್ ಬಾಕ್ಸ್ ಜೊತೆ ನೀರಿನ ಬಾಟ್ಲೂ ಕೂಡ ಹಾಗೆ ತಂದು ಫಿಲ್ ಮಾಡಿಕೊಂಡು ನನಗೆ ಬೇಕಾಗಿರುವಂಥ ಎಲ್ಲ ಎಸೆನ್ಷಿಯಲ್ಸ್ ಆಫೀಸಿಗೆ ರೆಡಿ ಮಾಡಿ ಇಟ್ಕೊಂಡೆ. ಇದಾದಮೇಲೆ ಸ್ನಾನಕ್ಕೆ ಹೋಗಿ ಬಂದು ದೇವ್ರ ಮನೆನ ಲೈಟಾಗಿ ಕ್ಲೀನ್ ಮಾಡಿ ದೇವ್ರಿಗೆ ದೀಪ ಮತ್ತು ಊದ್ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿದೆ. ಇಲ್ಲ ಫೈರ್ ಅಲಾರ್ಮ್ ರಿಂಗ್ ಆಗೋಲ್ಲ, ನಮ್ಮದು ಫೈರ್ ಅಲಾರ್ಮ್ ಡಿಟೆಕ್ಟರ್ ಎಂಟ್ರೆನ್ಸ್ ಪ್ಯಾಸೇಜಲ್ಲಿ ಇರೋದು. ಆ್ಯಂಡ್ ನಾವು ದೀಪ ಮತ್ತು ಊದ್ಕಡ್ಡಿ ಹಚ್ಚೋದು ಲಿವಿಂಗ್ ಏರಿಯಾ ಅಲ್ಲಿ. ಆಲ್ಸೋ ಒಂದೇ ಊದ್ಕಡ್ಡಿ ಹಚ್ಚೋದು ಆ್ಯಂಡ್ ಡೋರ್ ಕೂಡ ಕ್ಲೋಸ್ ಮಾಡ್ತೀವಿ, ಸೊ ಫೈರ್ ಅಲಾರ್ಮ್ ರಿಂಗ್ ಆಗೋಲ್ಲ. ಇದಾದಮೇಲೆ ನಾನು ರೆಡಿ ಆಗೋದಕ್ಕೆ ಅಂತ ಬಂದೆ. ರೆಡಿ ತುಂಬ ಸಿಂಪಲ್ಲು, ಏನೂ ಇಲ್ಲ. ಆಲ್ಮಂಡ್ ಡ್ರಾಪ್ಸು, ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಕಾಜಲ್ಲು, ಐಲೈನರು, ಲಿಪ್ಸ್ಟಿಕ್ಕು, ಇಷ್ಟೇ ನಾ ರೆಡಿ ಆಗೋದು. ಆ್ಯಂಡ್ ಯಾವ ಮಾಯ್ಶ್ಚರೈಸರ್ ಯಾವ ಸನ್ಸ್ಕ್ರೀನ್ ಎಲ್ಲ ಕೇಳಬೇಡಿ, ಯಾವುದಾದ್ರೂ ಸರಿ ನನಗೆ ಸಿಕ್ಕಿದ ತೊಗೊಂಡು ಹಚ್ಕೊಳ್ತಾ ಇರ್ತೀನಿ. ನನಗೆ ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಹೈಡ್ರೇಟ್ ಆದರೆ ಸ್ಕಿನ್ ಅಷ್ಟೇ ಸಾಕು. ನಾನು ಇದೇ ಬ್ರ್ಯಾಂಡು ಹಿಂಗೆ ಬೇಕು ಹಾಗೆ ಬೇಕು ಅನ್ನೋಳಲ್ಲ. ಇದಾದಮೇಲೆ ಹೇರ್ ಸ್ಟೈಲು, ರಿತ್ವಿಕಿಗೆ ನಾನು ಕೂದಲು ಬಿಟ್ಕೊಂಡಿದ್ರೆ ತುಂಬ ಇಷ್ಟ. ಜುಟ್ಟಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೀಯ, ಆದರೆ ಕೂದಲು ಬಿಟ್ಟಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಾ ಇರ್ತಾನೆ. ಬಟ್ ತುಂಬ ಸೆಕೆ ಸ್ಟಾರ್ಟ್ ಆಗಿದೆ ಇಲ್ಲಿ. ಆ್ಯಂಡ್ ಆಲ್ಸೋ ಲಂಚ್ ಆದಮೇಲೆ ವಾಕ್ಗೆಲ್ಲ ಹೋಗ್ತೀವಿ ಆಫೀಸಲ್ಲಿ ಅಂತ ಅಂದರೆ ಸೆಕೆ ಆಗುತ್ತೆ ಅಂತ ಪೋನಿ ಹಾಕ್ಕೊಂಡೆ. ಪ್ರಾಬಬ್ಲಿ ದಿಸ್ ವಿಲ್ ಬಿ ಮೈ ಗೋ ಟು ಹೇರ್ ಸ್ಟೈಲ್ ಅಂಟಿಲ್ ವಿಂಟರ್ ಹಿಟ್ಸ್ ಅಗೇನ್ ಅಂತ ಅನಿಸುತ್ತೆ. ಬಟ್ ನಾನಂತೂ ಜುಟ್ಟು ಹಾಕ್ಕೊಂಡು ರೆಡಿಯಾಗಾಯಿತು. ನನಗೆ ಯಾಕೋ ಚೆನ್ನಾಗಿಲ್ಲ ಅನಿಸ್ತು. ಬಟ್ ಎನಿವೆ ಓಕೆ ಅಂತ ಅಂದ್ಕೊಂಡು ಬ್ರೇಕ್ಫಾಸ್ಟಿಗೆ ಬಂದೆ. ನಾನು ಒಬ್ಬಳೇ ಬ್ರೇಕ್ಫಾಸ್ಟ್ ತಿನ್ನೋದು, ನಮ್ಮ ಮನೆಯಲ್ಲಿ ರಿತ್ವಿಕ್ ತಿನ್ನಲ್ಲ, ಡೈರೆಕ್ಟಾಗಿ ಊಟ ಮಾಡೋದು. ಸೊ ನಾನು ಯೂಶ್ವಲಿ ಡೈರೆಕ್ಟಾಗಿ ಬಿಸಿಯಾಗಿ ಲಂಚ್ ಕುಕ್ ಮಾಡೋದು. ನಾನು ಆಫೀಸ್ಗೆ ಹೋಗೋ ದಿನ ಟ್ಯಾಂಜರಿನ್ ಅಥವಾ ಕಿವಿ ಅಥವಾ ಆ್ಯಪಲ್ ಅಥವಾ ಎಳ್ನೀರು, ಐ ವಿಲ್ ಡಿಸೈಡ್ ಏನು ತಿನ್ಬೇಕನ್ನಿಸ್ತದೆ ಕುಡಿಬೇಕನ್ನಿಸ್ತದೆ ಡಿಸೈಡ್ ಮಾಡಿಕೊಂಡು ಐ ಪ್ರಿಫರ್ ದ್ಯಾಟ್. ಇಲ್ಲಿ ನಾನು ಟ್ಯಾಂಜರಿನ್ ತಿಂತಾಯಿದ್ದೀನಿ. ಆ್ಯಂಡ್ ಹಾಗೆ ಮಧ್ಯದಲ್ಲಿ ಆಫೀಸ್ ಏನಾದರೂ ಇಂಪಾರ್ಟೆಂಟ್ ಮೀಲ್ಸ್ ಬಂದಿದೆಯಾ ಅಥವಾ ಪಿಂಗ್ಸ್ ಬಂದಿದೆಯಾ ನೋಡಿಕೊಂಡು ಒಂದು ಟ್ಯಾಂಜರಿನ್ ಮುಗಿಸಿ ಮನೆಯಿಂದ ಹೊರಟೆ. ನೀವು ನೋಡ್ತಾ ಇರ್ಬೋದು ಇದೇ ಥರದ್ದು ಟ್ರಾವೆಲ್ ಕಾರ್ಡ್ ಕಂಪನಿಯಿಂದ ಕೊಡ್ತಾರೆ ಇಲ್ಲಿ. ಆ್ಯಂಡ್ ಇದೇ ನನ್ನ ಮೆಟ್ರೋ ಸ್ಟೇಷನ್ ದೀಮನ್ಸಾವ್ದ್. ನನ್ನ ಮೆಟ್ರೋಗಿನ್ನ 4 ಮಿನಿಟ್ಸ್ ಇದೆ. ನಾನು ಬಂದೆ ಆ್ಯಂಡ್ ನಾನು ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೊರಡಬೇಕು. ಇಲ್ಲಿ ಬರೋ ಮೆಟ್ರೋ ಹತ್ಕೊಂಡು 2ನೇ ಸ್ಟಾಪಲ್ಲಿ ಇಳ್ಕೊಂಡು ಇನ್ನೊಂದು ಮೆಟ್ರೋ ಹತ್ಕೊಂಡು ಅಲ್ಲಿ 11ನೇ ಸ್ಟಾಪಲ್ಲಿ ಇಳ್ಕೋಬೇಕು. ದಟ್ ಈಸ್ ದ ಲಾಸ್ಟ್ ಬಟ್ 1 ಸ್ಟಾಪ್. ಆ್ಯಂಡ್ ಆಲ್ಮೋಸ್ಟ್ 45ರಿಂದ 60 ನಿಮಿಷ ಆಗುತ್ತೆ ನಾನು ಆಫೀಸ್ ರೀಚ್ ಆಗೋದಕ್ಕೆ. ಆಫೀಸಲ್ಲಿ 3ನೇ ಫ್ಲೋರ್ಗೆ ಹೋಗಬೇಕು. ನಮ್ಗೆ ಆ್ಯಕ್ಚುಲಿ ಫಿಸಿಕಲ್ ಕಾರ್ಡ್ ಆ್ಯಕ್ಸೆಸ್ ಕೂಡ ಕೊಡ್ತಾರೆ, ಬಟ್ ನನಗೆ ಟ್ರಾವೆಲ್ ಕಾರ್ಡ್ ಇಟ್ಕೊಳ್ಳೋದೇ ಕಷ್ಟ. ಇದೊಂದು ಕಾರ್ಡ್ ಏನಕ್ಕೆ ಅಂದ್ಬಿಟ್ಟು ನಾನು ಮೊಬೈಲ್ ಅಪ್ಲಿಕೇಶನಲ್ಲೇ ಡೋರ್ ಆ್ಯಕ್ಸೆಸ್ ಯೂಸ್ ಮಾಡ್ತೀನಿ. ಇದಾದಮೇಲೆ ಇನ್ನೊಂದು ಡೋರ್ ಇದೆ. ಸೊ ನಾನು ಆಫೀಸಿಗೆ ಬಂದಾಯಿತು, ಕೆಲಸ ಮಾಡಬೇಕು. ಬಾಯ್.